ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು TETಯ ಓಲ್ಡ್ ಕ್ವಶನ್ ಪೇಪರನ್ನು ನಮ್ಮ ಫೋನಲ್ಲೇ ನಾವು ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು PDF ಅನ್ನು ಇಟ್ಕೊಂಡು ಓದಬೇಕಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದ್ರು. ಅದು ಎಲ್ಲರಿಗೂ ಯೂಸ್ ಆಗುವಂತಹ ಕಮೆಂಟ್ ಇದ್ದ ಕಾರಣ ಅದರ ಮೇಲೆ ನಾನು ವಿಡಿಯೋ ಮಾಡಾಕತ್ತೀನಿ ರೀ. ನಾವು ನಮ್ಮ ಫೋನಲ್ಲೇ TET ಅಂದರೆ ಓಲ್ಡ್ ಕ್ವಶನ್ ಪೇಪರನ್ನು ಗೂಗಲಲ್ಲಿ ಯಾವ ರೀತಿ ಸರ್ಚ್ ಮಾಡಿ ಆ PDF ಅನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಯಾವ ರೀತಿ ಓದೋದು ಮತ್ತು ಅದೊಂದು ಅಂದ್ರೆ ಡೆಮೋ ರೀತಿ ನೋಡೋಣ ರೀ. ನೋಡಿರಿ, ನಿಮ್ಮ ಗೂಗಲ್ ಒಳಗೆ ಈ ರೀತಿ ಸರ್ಚ್ ಮಾಡಲಿ, ಗೂಗಲ್ ಒಳಗೆ ಹೋಗಿ ಸರ್ಚ್ ಮಾಡಲಿ ಹೋಗಿ ನೋಡಿರಿ TET ಓಲ್ಡ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ PDF ಫ್ರೀ ಡೌನ್ಲೋಡ್ ಅಂಥೇಳಿ ಈ ರೀತಿ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟ ತಕ್ಷಣ ನಿಮಗೇನಾಗುತ್ತೆ ರೀ, ಇಲ್ಲಿ ಒಂದು ಗೌರ್ಮೆಂಟ್ ವೆಬ್ಸೈಟ್ ನಿಮಗೆ ಕಾಣ್ತದೆ ನೋಡ್ರಿ. ಅದ್ರ ಮೇಲೆ ಗೌರ್ಮೆಂಟ್ ವೆಬ್ಸೈಟ್ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಲ್ಲಿ TET ಓಲ್ಡ್ ಕ್ವಶನ್ ಪೇಪರನ್ನು ನೀವು ತಿಳ್ಕೊಬಹುದು ನೋಡ್ರಿ. ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ 1 2 3 4 5 6 7 ಅಂತ ಹೇಳ್ಕೊಟ್ಟಾರ್ರಿ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ನೋಡ್ರಿ, ಪೇಪರ್ 1 ಪೇಪರ್ 2 ಅಂದರೆ ಒಬ್ಬೊಬ್ಬರು TET ಫಸ್ಟ್ ಪೇಪರ್ ಬರೀತಿರ್ತೀರಿ, ಸೆಕೆಂಡ್ ಪೇಪರ್ ಬರೀತಿರ್ತೀರಿ, ಅವ್ರ ಸಲುವಾಗಿ ಇದು ನೋಡಿರಿ. TET ಕರ್ನಾಟಕ TET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪೇಪರ್ 1 ಪೇಪರ್ 1 2014 15 17 2019 2020 21 22 23 ಈ ಎಲ್ಲ ಪ್ರಶ್ನೆ ಪತ್ರಿಕೆ ಅದು. ನೆಕ್ಸ್ಟ್ ನೋಡಿರಿ, ಕರ್ನಾಟಕ TET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪೇಪರ್ 2 ಬರೆಯೋರ ಸಲುವಾಗಿ ನೋಡಿರಿ. ಇಲ್ಲಿ 2014 15 17 19 20 21 22 23 ಈ ರೀತಿ ಏನಪ್ಪ ಅಂದರೆ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ ಯಾವ ವರ್ಷದಲ್ಲಿ ನಡೆದ ಅಂಥೇಳಿ. ಇಲ್ಲಿ ಬ್ಲ್ಯಾಕ್ ಕಲರ್ ಒಳಗೆ ಕಾಣತ್ತದಲ್ಲ ರೀ, ಅದನ್ನು ನೀವು ಪೇಪರ್ 2 ಬರೆಯೋರಿದ್ರೆ ಒಂದು ಡೆಮೋ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಯಾವ ರೀತಿ PDF ಬರುತ್ತೆ ಅನ್ನೋದನ್ನು ನೋಡಿರಿ. ಇಲ್ಲಿ 2015 ಪ್ರಶ್ನೆ ಪತ್ರಿಕೆಯನ್ನು ನಾನು ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿರಿ. ಇಲ್ಲಿ 2015 ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ನಿಮಗೆ ಈ ರೀತಿ ಪ್ರಶ್ನೆ ಪತ್ರಿಕೆ ಓಪನ್ ಆಗುತ್ತೆ ನೋಡಿರಿ. ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಮೊಬೈಲ್ ಒಳಗೆ ಇಟ್ಕೊಂಡು ಸರಳಾಗಿ ನೀವು ಓದ್ಕೋಬೋದು. ಈ ರೀತಿ ಓಪನ್ ಆದ ತಕ್ಷಣ ನೀವು ಈ PDF ಅನ್ನು ಡೌನ್ಲೋಡ್ ಮಾಡೋದು ಹೆಂಗಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ಈ ಕಡೆ ಲಾಸ್ಟ್ 3 ಡಾಟ್ ಕಾಣಾಗ್ತದಲ್ಲ ರೀ, ಆ 3 ಡಾಟ್ ಮೇಲೆ ಈ ರೀತಿ ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ಸೈಡ್ ಒಂದು ಡೌನ್ಲೋಡ್ ಏರೋ ಮಾರ್ಕ್ ಕಾಣಾಗ್ತದೆ ರೀ. ಆ ಡೌನ್ಲೋಡ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ನೋಡಿರಿ ಡೌನ್ಲೋಡಿಂಗ್ ಫೈಲ್ ಅಂತ ಹೇಳಿ ಬರಾಕತ್ತದ ರೀ. ಈ ರೀತಿ ಡೌನ್ಲೋಡ್ ಆಗಿ ನೋಡಿರಿ ಇಲ್ಲಿ ಫೈಲ್ ಡೌನ್ಲೋಡೆಡ್ ಅಂತ ಆಗುತ್ತೆ ರೀ. ಇಲ್ಲಿ ಓಪನ್ ಅಂತ ಅದಲ್ಲ, ಅದ್ರ ಮೇಲೆ ಓಪನ್ ಅಂತ ಮಾಡೋದ್ರ ಮೂಲಕ ಕ್ವಶನ್ ಪೇಪರ್ ನಿಮ್ಮ ಮೊಬೈಲ್ ಒಳಗೆ PDF ಮೂಲಕ ಬಂದುಬಿಡ್ತದೆ. ಅದನ್ನು ನೀವು ಓಪನ್ ಮಾಡಿಕೊಂಡು ಓದ್ಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ವಿಡಿಯೋನ ನೋಡಿರಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್.